ಎಲ್ರಿಗೂ ನಮಸ್ತೆ. Dear students, today we shall study about national flag and national anthem, the history of the national flag and the history of the national anthem. The national flag and national anthem, these are all comes under national integration. ನ್ಯಾಷನಲ್ ಇಂಟಿಗ್ರೇಷನ್ ಒಳಗಡೆ ಬರ್ತಕ್ಕಂಥದ್ದು ನ್ಯಾಷನಲ್ ಫ್ಲಾಗ್ ಮತ್ತು ನ್ಯಾಷನಲ್ ಆ್ಯಂಥಮ್ ಅಂತೇಳಿ. ಸೊ ಫಸ್ಟ್ ವಿ ಶುಡ್ ನೋ ಅಬೌಟ್ ವಾಟ್ ಈಸ್ ನ್ಯಾಷನಲ್ ಇಂಟಿಗ್ರೇಷನ್. ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ಏನು ಅಂತ ನಮಗೆ ಗೊತ್ತಿರಬೇಕು. ಸಿ, ಅವರ್ ಕಂಟ್ರಿ ಹ್ಯಾವಿಂಗ್ ಡಿಫರೆಂಟ್ ರಿಲಿಜಿಯನ್, ಡಿಫರೆಂಟ್ ಕ್ಯಾಸ್ಟ್, ಡಿಫರೆಂಟ್ ಲ್ಯಾಂಗ್ವೇಜಸ್ and different culture in our country. Even though we have different in everything, but we are all living together, that we are Indians. ನಮ್ಮಲ್ಲಿ ಬೇರೆ ಬೇರೆ ರಿಲಿಜಿಯನ್ನು, ಬೇರೆ ಬೇರೆ ಕ್ಯಾಸ್ಟು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಮಾತಾಡೋರು, ಬೇರೆ ಬೇರೆ ಡ್ರೆಸ್ ಹಾಕೊಳ್ಳುವಂಥವ್ರು, ಎಲ್ಲದರಲ್ಲೂ ಡಿಫ್ರೆಂಟ್ ಇರುವಂಥ ಒಂದು ದೇಶ ನಮ್ಮ ಭಾರತ ದೇಶ. ಆದ್ರೂ ಕೂಡ ನಾವಿಲ್ಲಿ ವಿ ಆರ್ ಲಿವಿಂಗ್ ಆಸ್ ಎ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾವಿಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಥರ ನಾವಿಲ್ಲಿ ಬದುಕ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಿಯೇಷನ್ ಇಲ್ಲ. ವಿ ಆರ್ ಆಲ್ ಒನ್, ನಾವೆಲ್ಲ ಒಂದು. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ನಾವು ಮಾನವರು, ಮನುಜರು ಅನ್ನೋ ಭಾವನೆ ಮಾತ್ರ ನಮ್ಮಲ್ಲಿದೆ. ಸೊ ವಿ ಆರ್ ಲಿವಿಂಗ್ ಟುಗೆದರ್, ನಾವೆಲ್ಲ ಒಟ್ಟಾಗಿ ಬದುಕ್ತಾ ಇದ್ದೀವಿ. ಸೊ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ವಿ ಆರ್ ಇಂಡಿಯನ್ಸ್, ನಾವು ಭಾರತೀಯರು ಅನ್ನೋ ಮನೋಭಾವನೆ ಮಾತ್ರ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಎ ನ್ಯಾಷನಲ್ ಇಂಟಿಗ್ರೇಷನ್. ಈ ಒಂದು ಇನ್ ಇಂಡಿಯಾ ಹ್ಯಾವಿಂಗ್ ಡಿಫರೆಂಟ್ ರಿಲಿಜಿಯನ್, ಲ್ಯಾಂಗ್ವೇಜಸ್, ಕಲ್ಚರ್ಸ್, we are all living together as a brothers and sisters. So this is called national integration. So ನಾವು ನ್ಯಾಷನಲ್ ಇಂಟಿಗ್ರೇಷನ್ ಅನ್ನು ನಮ್ಮಲ್ಲಿ ಡೆವಲಪ್ ಮಾಡ್ಕೊಳ್ಬೇಕು. ಆ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ನಮ್ಮಲ್ಲಿದ್ದರೆ ನಾವು ಎಲ್ಲರ ಜೊತೆಯಲ್ಲಿ ಅನ್ಯೋನ್ಯವಾಗಿ ನಾವು ಬದುಕ್ಬೋದು. ಇನ್ ಅವರ್ ಸೊಸೈಟಿ, ನಾವು ಸಮಾಜದಲ್ಲಿ ಬದುಕಬೇಕಾದಾಗ ಇನ್ ಅವರ್ ಸೊಸೈಟಿ ದೇರ್ ಆರ್ ಡಿಫ್ರೆಂಟ್ ಪೀಪಲ್ಸ್ ಆರ್ ದೇರ್. ಎಲ್ಲ ರೀತಿ ಜನಗಳು ನಮ್ಮ ಸೊಸೈಟಿಲಿ ಇರ್ತಾರೆ. ಅವಾಗಲೇ ಹೇಳ್ದಂಗೆ ಎಲ್ಲ ರೀತಿ ಅಂದರೆ ಬೇರೆ ಬೇರೆ ರಿಲಿಜಿಯನ್ಸ್ ಇರ್ತಾರೆ, ಬೇರೆ ಬೇರೆ ಕ್ಯಾಸ್ಟ್ ಅವ್ರು ಇರ್ತಾರೆ, ಮತ್ತು ಅವರ ಆಚರಣೆಗಳು ಬೇರೆ ಬೇರೆ ಆಗಿರ್ತವೆ. ಅಂದರೆ ಅವ್ರ ಕಲ್ಚರ್ಸು, ಅವ್ರು ಮಾಡುವಂಥ ಅಡುಗೆ ಆಗಿರ್ಬೋದು, ಅವರು ತೊಡ್ಕೊಳ್ಳುವಂಥ ಡ್ರೆಸ್ಸಸ್ ಆಗಿರ್ಬೋದು, ಅವ್ರು ಮಾತಾಡೋ ಲ್ಯಾಂಗ್ವೇಜಸ್ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್ ಇದ್ರೂ ಕೂಡ ನಾವು ನಮ್ಮ ಸೋಷಿಯಲಲ್ಲಿ ನಾವೆಲ್ಲ ಭಾಳ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕ್ತಾ ಇರ್ತೀವಿ. ಅಂದರೆ ನಾವು ಅವ್ರ ಜೊತೆ ಯಾವುದಕ್ಕೂ ಕಿತ್ತಾಡೋದಕ್ಕೆ ಹೋಗಲ್ಲ, ಎಲ್ಲದನ್ನು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಸೊ ಇದು ಯಾವಾಗ ಸಾಧ್ಯ ಅಂದರೆ ನಮ್ಮಲ್ಲಿ ಆ ಒಂದು ಮನೋಭಾವನೆ, ದಟ್ ಈಸ್ ಕಾಲ್ಡ್ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ನಮ್ಮಲ್ಲಿ ಇದೆ. ಅದಕ್ಕೋಸ್ಕರ ನಮ್ಮಲ್ಲಿ ಪೀಸ್ ಅಂದರೆ ಶಾಂತಿ ನೆಲೆಸಿದೆ ನಮ್ಮ ಸೊಸೈಟಿಯಲ್ಲಿ. ಈ ನ್ಯಾಷನಲ್ ಇಂಟಿಗ್ರೇಷನ್ ಇರೋದ್ರಿಂದಲೇ ಭಾರತ ದೇಶವನ್ನು ವೈವಿಧ್ಯಮಯ ದೇಶ ಅಂತೇಳಿ ಕರಿತೀವಿ. ಅಂದರೆ ಎಲ್ಲ ವಿವಿಧತೆಗಳಿದ್ರೂ ಕೂಡ ಭಾರತ ದೇಶ ಒಂದು ದೊಡ್ಡ ದೇಶ. ನಮ್ಮ ಭಾರತ ದೇಶವನ್ನು ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ. ಯಾಕಂದರೆ ಇಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಇದ್ರೂ ಕೂಡ ಜನ ಎಷ್ಟು ಶಾಂತಿಯುತವಾಗಿ ಬದುಕ್ತಾ ಇದ್ದಾರೆ ಅನ್ನೋದನ್ನು ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇರುತ್ತೆ. ಯಾಕಂದರೆ ನಮ್ಮಲ್ಲಿ ಆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಇದೆ. ಸೊ ಆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಆ ಬೆಳೆಸಲಿ ಒಂದು ದೃಷ್ಟಿಯಿಂದ ಶಾಲೆಗಳಲ್ಲಿ ನಾವೇನು ಮಾಡ್ತೀವಿ, ಡಿಫ್ರೆಂಟ್ ಕಾಂಪಿಟೇಷನ್ಸ್ಗಳನ್ನು ಅರೇಂಜ್ ಮಾಡ್ತೀವಿ. ಡಿಬೇಟ್ ಕಾಂಪಿಟೇಷನ್ ಆಗಿರ್ಬೋದು, ಡ್ರಾಯಿಂಗ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್, ಶಾಲೆಗಳಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ನಡೆಸ್ತೀವಿ. ಆ್ಯಂಡ್ ಆಲ್ಸೋ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಕೂಡ ಇರುತ್ತೆ. ಖೋ ಖೋ ಆಡ್ತೀವಿ, ಕಬಡ್ಡಿ, ವಾಲಿಬಾಲ್ ಎಲ್ಲ ಆಟವನ್ನು ಆಡ್ತೀವಿ. ಅಂದರೆ ಎಲ್ಲ ಸೇರಿ ಗುಂಪಾಗಿ ಆಡ್ತಾ ಇರ್ತೀವಿ. ಸೊ ಇದನ್ನೇನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯಾಷನಲ್ ಇಂಟಿಗ್ರೇಷನ್, ನಿಮ್ಮಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಆ ಮನೋಭಾವನೆ ಅನ್ನೋದು ಬರಲಿ ಅಂತೇಳಿ. ಅದೇ ರೀತಿ ನಾವು ಫೆಸ್ಟಿವಲ್ಸ್, ನ್ಯಾಷನಲ್ ಫೆಸ್ಟಿವಲ್ಸ್ ಕೂಡ ಮಾಡ್ತೀವಿ. ರಿಪಬ್ಲಿಕ್ ಡೇ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು. ಅದೇ ರೀತಿ ಕೆಲವು ಪ್ರಮುಖ ವ್ಯಕ್ತಿಗಳ ದಿನಾಚರಣೆಗಳನ್ನು ಕೂಡ ಅವ್ರ ಬರ್ತ್ಡೇಗಳನ್ನು ಸೆಲೆಬ್ರೇಟನ್ನು ಮಾಡ್ತೀವಿ. ಜವಾಹರ್ಲಾಲ್ ನೆಹರೂದಾಗಿರ್ಬೋದು, ಗಾಂಧೀಜಿಯವ್ರದ್ದಾಗಿರ್ಬೋದು, ಇನ್ನು ಮುಂತಾದವ್ರದ್ದು ನಾವು ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದರ ಮೂಲ ಉದ್ದೇಶ ಏನಾಗಿರುತ್ತೆ, ಅವರ ಒಂದು ಉದ್ದೇಶಗಳನ್ನು ನಿಮಗೆ ತಿಳಿತಕ್ಕಂಥದ್ದು. ಅದನ್ನು ಮಾಡೋದ್ರಿಂದ ನಿಮ್ಮಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ಡೆವಲಪ್ ಆಗ್ತಾ ಇರುತ್ತೆ. ಅದೇ ರೀತಿ ನ್ಯಾಷನಲ್ ಫ್ಲಾಗ್ ಮತ್ತು ನ್ಯಾಷನಲ್ ಆಂಥಮ್ ಕೂಡ ಒಂದು. ಇದು ನ್ಯಾಷನಲ್ ಇಂಟಿಗ್ರೇಷನ್ನಲ್ಲಿ ಬರ್ತಕ್ಕಂಥದ್ದು. ನ್ಯಾಷನಲ್ ಫ್ಲಾಗ್ ಅಂತ ಬಂದಾಗ ಫ್ಲಾಗಿನ ಅಂಡರಲ್ಲಿ ನಾವು ಫ್ಲಾಗಿಗೆ ಸಲ್ಯೂಟ್ ಮಾಡ್ತಾ ಎಲ್ಲರೂ ಗುಂಪಿನಲ್ಲಿ ನಿಂತ್ಕೊಂಡು ಸಲ್ಯೂಟನ್ನು ಮಾಡ್ತೀವಿ. ಇದರಿಂದ ಏನು ಗೊತ್ತಾಗುತ್ತೆ, ನಾವೆಲ್ಲ ಒಂದು
ವಿ ಆರ್ ಇಂಡಿಯನ್ಸ್ ಅನ್ನೋ ಭಾವನೆ ಮಾತ್ರ ನಮ್ಮಲ್ಲಿ ಇರುತ್ತೆ, ಬೇರೆ ಇನ್ಯಾವುದೇ ಭೇದ ಭಾವ ನಮ್ಮಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನ್ಯಾಷನಲ್ ಫ್ಲಾಗ್ ಮತ್ತು ನ್ಯಾಷನಲ್ ಆಂಟಮ್ಮು ಇಂಟಿಗ್ರೇಷನ್ ಒಳಗಡೆ ಬರ್ತಕ್ಕಂಥದ್ದು. ನ್ಯಾಷನಲ್ ಆಂಟಮ್ ರಾಷ್ಟ್ರಗೀತೆ ಹೇಳ್ಬೇಕಾದ್ರೂ ಅಷ್ಟೇ, ನ್ಯಾಷನಲ್ ಆಂಟಮ್ ಹೇಳ್ಬೇಕಾದ್ರೆ ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಗುಂಪಿನಲ್ಲಿ ಗಟ್ಟಿಯಾಗಿ ಒಂದೇ ಸ್ವರದಲ್ಲಿ ರಾಷ್ಟ್ರಗೀತೆಯನ್ನು ಹೇಳ್ತೀವಿ, ನ್ಯಾಷನಲ್ ಆಂಟಮನ್ನು ಹೇಳ್ತೀವಿ. ಸೊ ನ್ಯಾಷನಲ್ ಆಂಟಮ್ ಈಸ್ ಆಲ್ಸೋ ಒನ್ ಆಫ್ ದಿ ನ್ಯಾಷನಲ್ ಇಂಟಿಗ್ರೇಷನ್, ಪರ್ಪೋಸ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್. ಸೊ ನಾವು ಕಮ್ ಟು ದ ನ್ಯಾಷನಲ್ ಫ್ಲಾಗ್. ಈಗ ನ್ಯಾಷನಲ್ ಫ್ಲಾಗ್ ಅದರ ಹಿಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನ್ಯಾಷನಲ್ ಫ್ಲಾಗ್ ಎಲ್ಲಿಂದ ಬಂತು, ಹೇಗೆ ಬಂತು? ಯಾಕಂದರೆ ಒಂದೇ ಸತಿ ನಮಗೆ ತ್ರಿವರ್ಣ ಧ್ವಜ ಏನು ನಾವು ನಮ್ಮ ರಾಷ್ಟ್ರಧ್ವಜ ಇದೆಯೋ ಅದು ಒಂದೇ ಸತಿ ಬರಲಿಲ್ಲ. ಅದನ್ನ ಟ್ರೈ ಕಲರ್ ಅಂತೇಳಿ ಕರಿತೀವಿ. ಟ್ರೈ ಕಲರ್ ಫ್ಲಾಗ್, 3 ಬಣ್ಣಗಳು ಇರ್ತಕ್ಕಂಥದ್ದು ನಮ್ಮ ಫ್ಲಾಗ್ನಲ್ಲಿ, ಅದಕ್ಕೆ ಟ್ರೈ ಕಲರ್ ಅಂತೇಳಿ ಕರೀತಾರೆ. ಟ್ರೈ ಅಂದರೆ 3 ಬಣ್ಣಗಳಿಂದ ಇರ್ತಕ್ಕಂಥದ್ದು ನಮ್ಮ ನ್ಯಾಷನಲ್ ಫ್ಲಾಗ್. ಸೊ ಒಂದೇ ಸತಿ ನಮಗೆ ಟ್ರೈ ಕಲರ್ ಇರುವಂಥ ಫ್ಲಾಗು ಸಿಕ್ಕಲಿಲ್ಲ. ಸೊ ಈ ಫ್ಲಾಗ್ನ ಎಲ್ಲಿಂದ ಯಾವಾಗ ಪ್ರಾರಂಭವಾಯಿತು, ಯಾರು ನಮ್ಮ ನ್ಯಾಷನಲ್ ಫ್ಲಾಗನ್ನು ಡಿಸೈನ್ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಸಿ, ಎವ್ರಿ ನೇಷನ್ possesses its own national flag. Indian national flag was designed by Pingali Venkaya and got approval from Constituent Assembly on 22nd July 1947. Since then, the tricolor flag is considered the national flag of India. So, our flag was designed by Pingali Venkaya. ಅವರು ಮೂಲತಃ ಆಂಧ್ರ ಪ್ರದೇಶದವರು. ಸೊ ಈಸ್ ಬಿಲಾಂಗ್ಸ್ ಟು ಆಂಧ್ರ ಪ್ರದೇಶ್ ಆ್ಯಂಡ್ ಈಸ್ ನೇಮ್ ಈಸ್ ಪಿಂಗಾಲಿ ವೆಂಕಯ್ಯ ಆ್ಯಂಡ್ ಇಟ್ ಈಸ್ ಅಪ್ರೂವ್ಡ್ ಫ್ರಮ್ ಅವರ್ ಕಾನ್ಸ್ಟಿಟ್ಯುನ್ಸಿ. ಯಾವಾಗ ಅದು ಅಪ್ರೂವ್ ಆಯಿತು ಅಂತ ಹೇಳಿದ್ರೆ 22nd July 1947. ಇದನ್ನು ನೆನ್ಪಿಟ್ಕೊಳ್ಬೇಕು. ಯು ಶುಡ್ ಹ್ಯಾವ್ ರಿಮೆಂಬರ್ ದಿಸ್ ಇಯರ್ ಆ್ಯಂಡ್ ಮಂತ್ ಆ್ಯಂಡ್ ಡೇ. 22nd July 1947. ಸಿನ್ಸ್ ದೆನ್, ಅದಾದಮೇಲೆ ಅವತ್ತಿಂದಲೂ. ಸೊ ಯಾವಾಗ ಅದನ್ನು ಒಂದ್ಸತಿ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅದನ್ನು ಅಂಗೀಕಾರ ಮಾಡ್ತೀವಿ, ಅಪ್ರೂವಲ್ ಮಾಡ್ಕೊಳ್ತೀವಿ, ಆಫ್ಟರ್ ದಟ್ ಅದಾದಮೇಲೆ ಅದನ್ನು ಏನಂತ ಕರಿತೀವಿ? ಟ್ರೈ ಕಲರ್ ಫ್ಲಾಗ್ ಅಂತೇಳಿ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಅವರ್ ನ್ಯಾಷನಲ್ ಫ್ಲಾಗ್. ಸಿ, ದಿಸ್ ಈಸ್ ಅವರ್ ನ್ಯಾಷನಲ್ ಫ್ಲಾಗ್ 1947. ಸೊ ಇನ್ ದಟ್, ಅದಕ್ಕಿಂತ ಮುಂಚೆ ಬಿಫೋರ್ ದಟ್ ದೇರ್ ಆರ್ 6 ಫ್ಲಾಗ್ಸ್ ವರ್ ಕೇಮ್. 5 ಫ್ಲಾಗ್ಗಳು ಬಂದೋದ್ವು. 6ನೇ ಫ್ಲಾಗು ನಮ್ಮ ಟ್ರೈ ಕಲರ್ ಫ್ಲಾಗ್ ಆಯಿತು. ಅದಕ್ಕಿಂತ ಮುಂಚೆ 5 ಫ್ಲಾಗ್ಗಳು ಬಂದಿದ್ವು. 1906 ಒಂದಿದೆ, 1907 ಒಂದು, 1971 ಒಂದು, 1921 ಒಂದಿದೆ, 1931 ಒಂದಿದೆ. ಸೊ ಫೈನಲಿ 1947 ಒಂದು ಫ್ಲಾಗ್ ಬಂತು. ಅದು ಫೈನಲಿ ಫಿಕ್ಸ್ ಆಯಿತು. ಯಾವುದು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಅಪ್ರೂವ್ ಆಗುತ್ತೋ, ಅದು ಯಾವುದು ನಮ್ಮ ಕಾನ್ಸ್ಟಿಟ್ಯೂಂಟಲ್ಲಿ ಅಪ್ರೂವ್ ಆಗಿದೆಯೋ ಆ ಫ್ಲಾಗನ್ನು ಮಾತ್ರ ನಾವು ಈಗ ಯೂಸ್ ಮಾಡ್ತೀವಿ. ಸೊ ಹಿಸ್ಟ್ರಿ ಆಫ್ ದಿ ನ್ಯಾಷನಲ್ ಫ್ಲಾಗ್. ಈಗ ಒಂದೇ ಸತಿ ನಮಗೆ ಟ್ರೈ ಕಲರ್ ಬರಲಿಲ್ಲ. ಸೊ ಯಾವ ರೀತಿ ಯಾರ್ಯಾರು ಫಸ್ಟು ನ್ಯಾಷನಲ್ ಫ್ಲಾಗನ್ನು ಯಾರ್ಯಾರು ರೆಡಿ ಮಾಡಿದ್ರು ಅನ್ನೋದಕ್ಕೆ ಸ್ವಲ್ಪ ಇಲ್ಲಿ ಅದರ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋಣ. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಸಿಪಾಯಿ ಮ್ಯೂಟಿನಿ ಅಂತೇಳಿ ಏನು ಕರಿತೀವಿ, ಸಿಪಾಯಿ ದಂಗೆ ಅಂತ ಕನ್ನಡದಲ್ಲಿ ಕರೀತಾರೆ. ಸಿಪಾಯಿ ಮ್ಯೂಟಿನಿ ಇನ್ 1857 highly encouraged the concept of independence among the Indians. So first ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಏನು 1857 ಆಯ್ತಲ್ಲ, ಅಂದರೆ ನಮಗೆ ಸಿಪಾಯಿ ದಂಗೆ ಅಂತ ಹೇಳಿ ಕರಿತೀವಿ, ಸಿಪಾಯಿ ಮ್ಯೂಟಿನಿ, ಅದು ಫಸ್ಟ್ ಸ್ಟಾರ್ಟ್ ಆದಾಗ ಜನಗಳಲ್ಲಿ ಒಂದು ಇನ್ಸ್ಪಿರೇಷನ್ಸ್ ಬೇಕಾಗಿತ್ತು. ಹೋರಾಟ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್, ಒಂದು ಕಿಚ್ಚು ಅನ್ನೋದು ಜನಗಳಲ್ಲಿ ಬೇಕಾಗಿತ್ತು. ಸೊ ಅದಕ್ಕೆ ಏನು ಮಾಡಿದ್ರು, ಬರೀ ಬಾಯಲ್ಲಿ ಘೋಷಣೆಗಳು ಮಾತ್ರ ಹೋಗೋದು ಬೇಡ, ಅದಕ್ಕೆ ಏನಾದರೂ ನಮ್ಮ ಕೈಯಲ್ಲಿ ಒಂದು ಧ್ವಜವನ್ನು ಹಿಡಿದು ನಾವು ಪ್ರೊಟೆಸ್ಟ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ಜನರು ಅದರಲ್ಲಿ ಭಾಗವಹಿಸ್ತಾರೆ ಅಂತೇಳಿ. ಸೊ ನಮಗೆ ಒಂದು ಫ್ಲಾಗ್ ಬೇಕು ಅಂತೇಳಿ ದೇ ಹ್ಯಾವ್ ಡಿಸೈಡೆಡ್. ಸೊ ದಟ್ ಲೀಡ್ಸ್ ದ ಫಸ್ಟ್ National flag of India was hoisted on 7th August 1906 at Paris Bagan Chowk. ಪಾರ್ಸಿ ಬಗಾನ್ ಚೌಕ್, ಪ್ಯಾರಿಸ್ ಅಲ್ಲ, ಅದು ಪಾರ್ಸಿ ಬಗಾನ್ ಚೌಕ್, ಕೋಲ್ಕತ್ತಾದ ಪಾರ್ಸಿ ಬಗಾನ್ ಚೌಕ್ನಲ್ಲಿ ಫಸ್ಟ್ ಇಂಡಿಯನ್ ಫ್ಲಾಗ್ ಅಂತ ಏನು ಅವರು ರೆಡಿ ಮಾಡಿಕೊಂಡು ಅದನ್ನು ಆಸ್ಟ್ ಮಾಡ್ತಾರೆ ಆನ್ ದಿ 7th of August 1906. ಅಲ್ಲಿ ಫಸ್ಟ್ ನ್ಯಾಷನಲ್ ಫ್ಲಾಗನ್ನು ಆರಿಸ್ತಾರೆ. ಎಲ್ಲಪ್ಪ ಅಂತ ಹೇಳಿದ್ರೆ ಪಾರ್ಸಿ ಬಗಾನ್ ಚೌಕ್, ಕೋಲ್ಕತ್ತಾ. ಸಿ, ಫಸ್ಟ್ ನ್ಯಾಷನಲ್ ಫ್ಲಾಗು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ದ ಸೆಂಟರ್ ಆಫ್ ದಿಸ್ ಫ್ಲಾಗ್ ಕಂಟೈನ್ಡ್ ದ
ಡಿಪಿಕ್ಷನ್ ಆಫ್ ವಂದೇ ಮಾತರಂ. ಅಲ್ಲಿ ವಂದೇ ಮಾತರಂ ಅಂತೇಳಿ ಬರೆದಿದೆ. ಸಿ ದಿಸ್ ಈಸ್ 1906 ವಂದೇ ಮಾತರಂ. ಇನ್ ಸೆಂಟ್ರಲ್ಲಿ ವಂದೇ ಮಾತರಂ ಅಂತೇಳಿ ಬರೆದಿದೆ. ಇದು ಫಸ್ಟ್ ನ್ಯಾಷನಲ್ ಫ್ಲಾಗು ಹೋಸ್ಟ್ ಮಾಡಿದ್ದು. ಸೊ ನೆಕ್ಸ್ಟ್ in 1907 Madam Kama and other revolutionaries hosted the national flag designed by Sachindra Prasad Bose and Sukumar Mitra. ಸೊ 1907 ಅಲ್ಲಿ ಸೆಕೆಂಡ್ ಫ್ಲಾಗ್ ಬರುತ್ತೆ. ಅದನ್ನು ಯಾರು ಹೋಸ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಮೇಡಮ್ ಕಾಮಾ ಅಂಡ್ ಅದರ್ ಮೇಡಮ್ ಕಾಮಾರ್ ಅವರು ಅದನ್ನ ಹೋಸ್ಟ್ ಮಾಡ್ತಾರೆ. ಅದನ್ನ ಯಾರಪ್ಪ ಅದನ್ನ ಡಿಸೈನ್ ಮಾಡಿದ್ದು ಅಂತ ಹೇಳಿದ್ರೆ ಸಚೀಂದ್ರ ಪ್ರಸಾದ್ ಬೋಸ್ ಅಂಡ್ ಸುಕುಮಾರ್ ಮಿತ್ರ ಅವರು ಇನ್ನೊಂದು ಫ್ಲಾಗ್ ಅನ್ನ ಡಿಸೈನ್ ಮಾಡಿಬಿಟ್ಟು ಅದನ್ನ ಹೋಸ್ಟ್ ಮಾಡ್ತಾರೆ. 1907 ಅಲ್ಲಿ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇದರಲ್ಲಿ ಗ್ರೀನ್ ಕಲರ್ ಮೇಲಿತ್ತು, ಇದರಲ್ಲಿ ಕೆಳಗೆ ತಗೊಂಡು ಬಂದಿದ್ದಾರೆ. ಮತ್ತೆ ಇದರಲ್ಲಿ ಕೇಸರಿಯನ್ನ ಹಾಕಿದ್ದಾರೆ. ಮಧ್ಯದಲ್ಲಿ ಯೆಲ್ಲೋಯಿಶ್ ಇದೆ. ಸೊ ಅದರಲ್ಲಿ ಆರೆಂಜ್ ಇಲ್ಲ, ಇದರಲ್ಲಿ ಆರೆಂಜ್ ಮಾಡಿದ್ದಾರೆ. ನೆಕ್ಸ್ಟ್ that is second flag. And another one flag, third flag, Dr. Annie Besant and Lokmanya Tilak hosted the third Indian national flag during the home rule movement when our political struggle had taken definite form. So third flag ಬರಂತ ಅದನ್ನ ಯಾರು ಹೋಸ್ಟ್ ಮಾಡ್ತಾರೆ? ಅನಿ ಬೆಸೆಂಟ್ ಅಂಡ್ ಲೋಕಮಾನ್ಯ ತಿಲಕ್ ಥರ್ಡ್ ಫ್ಲಾಗ್ ಅನ್ನ ಹೋಸ್ಟ್ ಮಾಡ್ತಾರೆ. ಸಿ ದ ಥರ್ಡ್ ಒನ್ ಈಸ್ ದಿಸ್ ಇಸ್ ಸ್ವಲ್ಪ ಯುನೀಕ್ ಆಗಿದೆ. ಇವೆರಡಕ್ಕಿಂತಲೂ ಸ್ವಲ್ಪ ಯುನೀಕ್, ಯಾಕಂದ್ರೆ ಇದರಲ್ಲಿ ಒಂಥರ ಫಾರಿನ್ ತರ ಇದೆ ಇದೆಲ್ಲ ಫ್ಲಾಗ್ ಇದರಲ್ಲಿ. ನೆಕ್ಸ್ಟ್ ಡ್ಯೂರಿಂಗ್ ದಿ ಸೆಷನ್ ಆಫ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಟ್ ವಿಜಯವಾಡ, ಅರ್ಲಿಯರ್ ಅದನ್ನ ಬೇಜಾವಾಡ ಅಂತ ಕರಿತಾ ಇದ್ರು, ಇವಾಗ ಅದನ್ನ ವಿಜಯವಾಡ ಅಂತ ಕರೀತಾರೆ. ಇನ್ 1921 ವೆಂಕಯ್ಯ presented a flag consisting of green red strips with spinning wheel to Mahatma Gandhi. It was made up of two color, red and green, with a spinning wheel. Gandhiji suggested the addition of white color, thus the fourth flag was ready. So ಇನ್ನೇನು ಮಾಡ್ತಾರೆ 1921 ನಲ್ಲಿ ಒಂದು ಇಂಡಿಯನ್ ಕಾಂಗ್ರೆಸ್ ಕಮಿಟಿ ಸ್ಟಾರ್ಟ್ ಆಗುತ್ತೆ. ಆ ಕಾಂಗ್ರೆಸ್ ಕಮಿಟಿ ಅವ್ರು ಏನು ಮಾಡ್ತಾರೆ, ನಮಗೆ ಫ್ಲಾಗ್ ಬೇಕೇ ಬೇಕು ಅಂತೇಳಿ ಅವರು ಒಂದು ತೀರ್ಮಾನ ಮಾಡಿಕೊಂಡು ಫ್ಲಾಗ್ ಅನ್ನ ಡಿಸೈನ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅದನ್ನ ಅವಾಗ ಒಂದು ಫ್ಲಾಗು ರೆಡಿ ಆಗುತ್ತೆ. ಆ ರೆಡಿ ಆದಾಗ ರೆಡಿ ಮಾಡಿದವ್ರು ಯಾರಪ್ಪ ಅಂತ ಹೇಳಿದ್ರೆ ವೆಂಕಯ್ಯ ಅಂತೇಳಿ. ಈ ವೆಂಕಯ್ಯ ಅನ್ನೋರು ಅವರು ಫ್ಲಾಗಿನ ಕುರಿತಾಗಿ ಒಂದು ಬುಕ್ಕನ್ನು ಕೂಡ ಬರೆದಿದ್ದಾರೆ. ಸೊ ಆ ಬುಕ್ಕಿನ ಹೆಸರು ಮನಜಾತಕಂ. 1960 ಅದನ್ನ ಆ ಬುಕ್ಕನ್ನು ಹೋಸ್ಟ್ ಮಾಡ್ತಾರೆ. 1916 ಮನಜಾತಕಂ ಅಂತೇಳಿ ಒಂದು ಬುಕ್ ಇದೆ. ಆ ಮನಜಾತಕಂ ಬುಕ್ ಅಲ್ಲಿ ನಿಯರ್ಲಿ ಅಬೌಟ್ 30 ಫ್ಲಾಗ್ ಮಾಡೆಲ್ಸ್, ಅಂದ್ರೆ ಫ್ಲಾಗಿನ ಮಾಡೆಲ್ಸ್ 30 ಇದೆ. ಅಷ್ಟು ಫ್ಲಾಗ್ ಮಾಡೆಲ್ಸ್ ಇದೆ. ಆ ಫ್ಲಾಗ್ ಮಾಡೆಲ್ಸ್ ಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಗಾಂಧೀಜಿಯವರಿಗೆ ಒಂದು ಫ್ಲಾಗ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ಅದರಲ್ಲಿ ಗ್ರೀನ್ ಮತ್ತೆ ರೆಡ್ ಸ್ಟ್ರಿಪ್ಸ್ ಇರುತ್ತೆ, ಗೆರೆಗಳು, ಮತ್ತೆ ಮಧ್ಯದಲ್ಲೇ ಸ್ಪಿನ್ನಿಂಗ್ ವೀಲ್ ಇದೆ. ಅದಕ್ಕೆ ಗಾಂಧೀಜಿಯವರು ಒಂದು ಸಜೆಸ್ಟ್ ಮಾಡ್ತಾರೆ, ಇದ್ರ ಜೊತೆಗೆ ವೈಟ್ ಕಲರ್ ಕೂಡ ಆಡ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಅದರ ಒಂದು ಫಲವಾಗಿ ಫೋರ್ತ್ ಫ್ಲಾಗು ಬರುತ್ತೆ. ಸಿ ದಿಸ್ ಈಸ್ ಇದರಲ್ಲಿ ವೈಟ್ ಒಂದು ಸೇರಿಸ್ಕೊಳ್ಳಿ ಅಂತೇಳಿ ಅವರು ಸಜೆಸ್ಟ್ ಮಾಡ್ತಾರೆ. ಅದು 1921 ಅಲ್ಲಿ. ಸೊ ನೆಕ್ಸ್ಟ್ ಇನ್ ದ ಇಯರ್ 1931 was unique in the history of national flag. The important possessing flag of nation was strongly justified in the meeting of All India Congress Committee and held this year. They led to the formation of committee to outline flag. 1931 ಅಲ್ಲಿ ಏನಾಗುತ್ತೆ, ಒಂದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸ್ಟಾರ್ಟ್ ಆಗುತ್ತೆ. ಆ ಕಮಿಟಿಯಲ್ಲಿ ಸ್ಟ್ರಾಂಗ್ ಆಗಿ ಒಂದು ಸಜೆಷನ್ ಅನ್ನ ಕೊಡ್ತಾರೆ. ಅದಕ್ಕೆ ಫ್ಲಾಗಿಗೆ ಒಂದು ಕಮಿಟಿಯನ್ನ ಮಾಡ್ತಾರೆ. ಆ ಫ್ಲಾಗಿನ ಯಾವ ರೀತಿ ಇರಬೇಕು, ಅದನ್ನ ಯಾವ್ಯಾವ ಡಿಸೈನ್ಸ್ ಇರಬೇಕು, ಯಾವ್ಯಾವ ಕಲರ್ಸ್ ಇರಬೇಕು ಅಂತೇಳಿ ಒಂದು ಕಮಿಟಿಯನ್ನ ಮಾಡ್ತಾರೆ. ಸೊ ಆ ಕಮಿಟಿ ಒಂದು ಫ್ಲಾಗ್ ಅನ್ನ ರೆಡಿ ಮಾಡುತ್ತೆ. ಸೊ ಇಟ್ ವಾಸ್ ಡಿಸೈಡೆಡ್ ಟು ಇನ್ಕ್ಲೂಡಿಂಗ್ 3 ಕಲರ್ಸ್ ಇನ್ ದ ಫ್ಲಾಗ್ ವಿತ್ ದ ಸ್ಪಿನ್ನಿಂಗ್ ವೀಲ್ ಇನ್ ದ ಸೆಂಟರ್. ಸೊ 3 ಕಲರ್ ಇರುವಂತ ಒಂದು ಫ್ಲಾಗ್ ಅನ್ನ ರೆಡಿ ಆಗುತ್ತೆ. ಸೊ ದಟ್ ಫ್ಲಾಗ್ ಹ್ಯಾಸ್ 3 ಕಲರ್ಸ್, ದಟ್ ಈಸ್ ಸ್ಯಾಫ್ರನ್, ವೈಟ್ ಅಂಡ್ ಗ್ರೀನ್. ಸ್ಯಾಫ್ರನ್ ಅಂದ್ರೆ ಕೇಸರಿ, ಮಿಡಲ್ ಅಲ್ಲಿ ವೈಟ್ ಮತ್ತೆ ಬಾಟಮ್ ಅಲ್ಲಿ ಗ್ರೀನ್ ಕಲರ್ ಇರುತ್ತೆ. ಸೊ 3 ಸ್ಟ್ರೈಪ್ಸ್ ಅದರಲ್ಲಿ ಬರುತ್ತೆ.
ಮಧ್ಯದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಚರಕ, ಗಾಂಧೀಜಿಯವರ ಒಂದು ಚರಕ ಅದರೊಳಗಡೆ ಇರುತ್ತೆ. ಸೊ ದಿಸ್ ಇಸ್ ಥರ್ಡ್ ಫ್ಲಾಗ್. ಫಿಫ್ತ್ ಒನ್, ಸಿ ಸ್ಯಾಫ್ರಾನ್, ವೈಟ್ ಅಂಡ್ ಗ್ರೀನ್, ಮಧ್ಯದಲ್ಲಿ ಚರಕ ಇರೋಂಥದ್ದು. ನೆಕ್ಸ್ಟ್, ದ ಲಾಸ್ಟ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಫ್ಲಾಗ್ ರಿಟೈನ್ಡ್ ಇನಿಷಿಯಲಿ ಟ್ರೈಕಲರ್ ವಿತ್ ಇನ್ಕ್ಲೂಷನ್ ಆಫ್ ಧರ್ಮಚಕ್ರ. ಏನು ಧರ್ಮಚಕ್ರ, ಅಶೋಕ ಚಕ್ರವನ್ನು ಧರ್ಮಚಕ್ರ ಅಂತ ಏನು ಕರಿತೀವಿ, ಸೊ ಅದನ್ನ ಅಲ್ಲೇನು ಮಾಡ್ತಾರೆ, ಚರಕದ ಬದಲಾಗಿ ಅಶೋಕ ಚಕ್ರವನ್ನು ಇಡ್ತಾರೆ. ದ ಕಿಂಗ್ ಆಫ್ ಅಶೋಕ ಅಂಡ್ ಇಟ್ಸ್ ಸೆಂಟರ್ ಇನ್ಸ್ಟೆಡ್ ಆಫ್ ಸ್ಪಿನ್ನಿಂಗ್ ವೀಲ್. ಏನು ಚರಕ ಇರುತ್ತಲ್ಲ, ಸ್ಪಿನ್ನಿಂಗ್ ವೀಲ್ ಅಂತ ಕರಿತೀವಿ ಚರಕವನ್ನ, ಸ್ಪಿನ್ನಿಂಗ್ ವೀಲಿನ ಬದಲಾಗಿ ಏನ್ ಮಾಡ್ತಾರೆ, ಅಶೋಕ ಚಕ್ರವನ್ನ ಇಡ್ತಾರೆ. ದಟ್ ಇಸ್ ಕಾಲ್ಡ್ ಧರ್ಮಚಕ್ರ. ದ ಫ್ಲಾಗ್ ಕನ್ಸಿಸ್ಟಿಂಗ್ 3 stripes of saffron, white and green with Ashoka Chakra and its center was approved by Constituent Assembly as the national flag of independent India on 22nd July 1947. 1947 ಜುಲೈ 22 ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಲ್ಲಿ ಇದನ್ನ ಸೇರಿಸ್ತಾರೆ. ಯಾವುದು ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಲ್ಲಿ ಇದೆಯೋ ಅದನ್ನು ಮಾತ್ರ ನಾವು ಒಪ್ಕೊಂತೀವಿ. ಯಾಕಂದ್ರೆ ಯಾವುದೇ ಒಂದು ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ 22 ಜುಲೈ 1947 ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಅದನ್ನ ಸೇರಿಸಿದ್ರು, ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಲ್ಲಿ ಅದನ್ನ ಸೇರಿಸಿದ್ದಾರೆ. ಸೊ ಅದಾದ್ಮೇಲೆ 1947 ಆಗಸ್ಟ್ 15 ಅಂದು ಫಸ್ಟ್ ರೆಡ್ ಫೋರ್ಟ್, ಡೆಲ್ಲಿಯಲ್ಲಿ ಇರ್ತಕ್ಕಂಥ ರೆಡ್ ಫೋರ್ಟ್ ಮೇಲೆ ಫಸ್ಟ್ 1947 ಆಗಸ್ಟ್ 15 ಅಂದು ಅದನ್ನ ಆರಿಸ್ತಾರೆ. ದಟ್ ಈಸ್ ಅವರ್ ಫಸ್ಟ್ ನ್ಯಾಷನಲ್ ಇಂಡಿಪೆಂಡೆನ್ಸ್ ಡೇ. ಸೊ ಇಲ್ಲಿ ಕಲರ್ಸು ಯಾವ್ಯಾವ ಕಲರ್ ಏನನ್ನ ಡಿಫರ್ ಮಾಡುತ್ತೆ. ಸೊ ಸ್ಯಾಫ್ರನ್ ಏನ್ ಡಿಫರ್ ಮಾಡುತ್ತೆ, ವೈಟ್ ಅಂದ್ರೆ ಏನು, ಗ್ರೀನ್ ಅಂದ್ರೆ ಏನು, ಮತ್ತೆ ಧರ್ಮಚಕ್ರ ಯಾಕೆ ಈ ಕಲರ್ ಅನ್ನ ಇಟ್ಟಿದ್ದಾರೆ. ಸಿ ಸ್ಯಾಫ್ರನ್ ಇಟ್ ರೆಪ್ರೆಸೆಂಟ್ಸ್ ಸ್ಯಾಕ್ರಿಫೈಸ್, ಬ್ರೇವರಿ ಅಂಡ್ ಪ್ರೈಡ್. ಅಂದ್ರೆ ಸ್ಯಾಫ್ರನ್ ಇಟ್ ರೆಪ್ರೆಸೆಂಟ್ ಸ್ಯಾಕ್ರಿಫೈಸ್. ನಾವು ಏನ್ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತೀವಿ. ನಮ್ಮ ದೇಶ ಅಂತ ಬಂದಾಗ, ನಮ್ಮ ಕಂಟ್ರಿ ಅಂತ ಹೇಳಿದ್ರೆ ವಿ ಕ್ಯಾನ್ ಸ್ಯಾಕ್ರಿಫೈಸ್ ಅವರ್ ಲೈಫ್. ನಮ್ಮ ಜೀವ ಬೇಕಾದ್ರೂ ಕೊಡ್ತೀವಿ, ಏನ್ ಬೇಕಾದ್ರೂ ತನು ಮನ ಧನ ಅಂತ ಹೇಳ್ತೀವಲ್ಲ, ನಮ್ಮ ದೇಶಕ್ಕೆ ನಾವು ಏನ್ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ರೆಡಿ, ಈವನ್ ಅವರ್ ಲೈಫ್ ಆಲ್ಸೋ. ನೆಕ್ಸ್ಟ್ ಬ್ರೇವರಿ, ನಾವು ತುಂಬಾ ಧೈರ್ಯವಂತರು. ಬ್ರೇವರಿ, ನಾವು ತುಂಬಾ ಧೈರ್ಯವಂತರು, ನಾವು ಯಾವುದಕ್ಕೂ ಎದುರೋದಿಲ್ಲ, ಅಂಜು ಬರುಕರಲ್ಲ, ನಮ್ಮಲ್ಲಿ ತುಂಬಾ ಕರೇಜಿಯಸ್ ಇದೆ. ದಟ್ ಈಸ್ ಕಾಲ್ಡ್ ಎ ಬ್ರೇವರಿ, ಕರೇಜಿಯಸ್. ಅಂಡ್ ಪ್ರೈಡ್, ನಾವು ತುಂಬಾ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ದೇಶಾಭಿಮಾನವನ್ನ ಇಟ್ಕೊಂಡಿರುವಂತವ್ರು ನಾವು ಅನ್ನೋದನ್ನ ಸ್ಯಾಫ್ರನ್ ಇಂಡಿಕೇಟ್ಸ್ ಮಾಡುತ್ತೆ. ನೆಕ್ಸ್ಟ್ ಕಮ್ ಟು ದಿ ವೈಟ್. ವೈಟ್ ರೆಪ್ರೆಸೆಂಟ್ಸ್ ಪೀಸ್. ನಮ್ಮ ದೇಶ ಶಾಂತಿಯುತವಾಗಿರುತ್ತೆ, ಯಾವಾಗಲೂ ಶಾಂತಿಯನ್ನೇ ಬಯಸುತ್ತೆ. ವಿ ಆರ್ ಆಲ್ವೇಸ್ ಎಕ್ಸೆಪ್ಟ್ಸ್ ಪೀಸ್. ನಾವು ಯಾವ್ದನ್ನ ಯಾವಾಗಲೂ ಏನನ್ನ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಪೀಸ್, ಶಾಂತಿಯುತವಾಗಿ ಇರಬೇಕು. ಮತ್ತೆ ಟ್ರುತ್, ನಾವು ಯಾವಾಗಲೂ ಸತ್ಯವನ್ನ ಹೇಳ್ತೀವಿ, ಸತ್ಯಪ್ರಿಯರು. ಭಾರತ ದೇಶ ಸತ್ಯವಾದಂತಹ ದೇಶ, ಸತ್ಯಪ್ರಿಯರು. ನಮ್ಮಲ್ಲಿ ಯಾವುದೇ ಸುಳ್ಳು, ಭೇದ ಮನೋಭಾವನೆ ಅಂತಂದಿಲ್ಲ. ಟ್ರುತ್, ನಾವು ವಿ ಆಲ್ವೇಸ್ ಸೇ ಟ್ರುತ್ ಓನ್ಲಿ. ಅಂಡ್ ಪ್ಯೂರಿಟಿ, ನಮ್ಮಲ್ಲಿ ಯಾವುದೇ ಕಲ್ಮಶ ಇಲ್ಲ. ವಿ ಆರ್ ಆಲ್ವೇಸ್ ಪ್ಯೂರ್ ಆಸ್ ವಾಟರ್. ವಾಟರ್ ಎಷ್ಟು ಪ್ಯೂರ್ ಆಗಿದೆಯೋ ಅಷ್ಟೇ ಪ್ಯೂರು ನಾವು ಕೂಡ. ದಟ್ ರೆಪ್ರೆಸೆಂಟ್ಸ್ ವೈಟ್. ಸೊ ನೆಕ್ಸ್ಟ್ ಕಮ್ಸ್ ಟು ದ ಗ್ರೀನ್. ಗ್ರೀನ್ ರೆಪ್ರೆಸೆಂಟ್ಸ್ ಪ್ರಾಸ್ಪರಿಟಿ. ಪ್ರಾಸ್ಪರಿಟಿ ಮೀನ್ಸ್ ನಮ್ಮ ದೇಶ ಯಾವಾಗಲೂ ಕೂಡ ಸಮೃದ್ಧಿಯಾಗಿರ್ಬೇಕು ಅಂತೇಳಿ, ಅಂದ್ರೆ ಸಂಪತ್ ಭರಿತವಾಗಿರ್ಬೇಕು. ನಮ್ಮ ದೇಶ ಯಾವಾಗಲೂ ಸಂಪತ್ ಭರಿತವಾಗಿರ್ಬೇಕು ಅನ್ನೋದು ನಮ್ಮ ಭಾವನೆಯಾಗಿರುತ್ತೆ. ದಟ್ ಇಸ್ ಕಾಲ್ಡ್ ಎ ಪ್ರಾಸ್ಪರಿಟಿ. ಅಂಡ್ ಆನೆಸ್ಟಿ, ನಮ್ಮಲ್ಲಿ ಯಾವುದೇ ಕಲ್ಮಶ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ದಟ್ ಈಸ್ ವಿ ಆರ್ ಆಲ್ವೇಸ್ ಆನೆಸ್ಟಿ ಅನ್ನೋದು ಗ್ರೀನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ವಿಗರ್. ಇನ್ ನೆಕ್ಸ್ಟ್ ಕಮ್ಸ್ ಟು ದ ಧರ್ಮಚಕ್ರ. ಧರ್ಮಚಕ್ರ, ಅಶೋಕ ಚಕ್ರ, ದಟ್ ಇಸ್ ಕಾಲ್ಡ್ ಎ ಧರ್ಮಚಕ್ರ. ಸಿಂಬಲೈಸಸ್ ಪ್ರೋಗ್ರೆಸ್. ಸಿಂಬಲೈಸಸ್ ಪ್ರೋಗ್ರೆಸ್. ಪ್ರೋಗ್ರೆಸ್ ಅಂತ ಹೇಳಿದ್ರೆ ಯಾವ ರೀತಿ ಚಕ್ರ ಅನ್ನೋದು ತಿರುಗ್ತಾ ಹೋಗುತ್ತೋ, ರೋಲ್ ಆಗ್ತಾ ಹೋಗುತ್ತೋ, ಅದೇ ರೀತಿ ನಮ್ಮ ಇಂಡಿಯಾ ಯಾವಾಗಲೂ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ. ಯಾವಾಗಲೂ ಕೂಡ ಡೆವಲಪ್ ಆಗ್ತಾ ಇರಬೇಕು, ಸ್ಟಾಪ್ ಆಗಬಾರ್ದು. ಭಾರತ ದೇಶ ನಂಬರ್ 1 ಆಗಬೇಕು. ನಿಂತ ನೀರಾಗಬಾರ್ದು, ಭಾರತ ದೇಶ ಹರಿಯುವ ನೀರಾಗಬೇಕು ಅನ್ನೋದು ಧರ್ಮಚಕ್ರದ ಸಂಕೇತ ಆಗಿರುತ್ತೆ. ನಾವು ಕಮ್ಸ್ ಟು ದ
This is about Indian national flag, and now come to the national anthem and its history. So we know our national anthem, that is Jana Gana Mana is our national anthem. This was composed in Bengali language by Guru Dev Rabindranath Tagore in 1911. Who composed the national anthem means that is Guru Dev Rabindranath Tagore. It is in Bengali language and it is composed in 1911. The song consists 5 stanzas. ಅದರಲ್ಲಿ 5 ಸ್ಟ್ಯಾಂಜಾ ಇದೆ, ಬಟ್ ನಾವು ಮೊದಲನೇ ಸ್ಟ್ಯಾಂಜಾವನ್ನು ಮಾತ್ರ ಚೂಸ್ ಮಾಡ್ಕೊಂಡಿದ್ದೀವಿ. The first stanza of this song was chosen as our national anthem. So the formal national anthem consists of selected stanza followed by Jaya He chorus line at the end. ನಾವು ಮೊದಲನೇ ಸ್ಟ್ಯಾಂಜಾ, ಅದರಲ್ಲಿ 5 ಸ್ಟ್ಯಾಂಜಾ ಬರುತ್ತೆ. ಒರಿಜಿನಲ್ ಆಗಿ ಇರ್ತಕ್ಕಂಥ ಅವರು ಬರೆದಿರುವಂಥ ಒಂದು ಗೀತೆಯಲ್ಲಿ 5 ಸ್ಟ್ಯಾಂಜಾ ಇದೆ. ಅದರಲ್ಲಿ ಮೊದಲನೇ ಸ್ಟ್ಯಾಂಜಾವನ್ನು ಮಾತ್ರ ತೆಗೆದುಕೊಂತೀವಿ. ಆ ಮೊದಲನೇ ಸ್ಟ್ಯಾಂಜಾದಲ್ಲಿ ಏನು ಜಯ ಹೇ ಅಂತೇಳಿ ಲಾಸ್ಟ್ ಕೋರಸ್ ಬರುತ್ತೋ ಅದು ನಾವು ನ್ಯಾಷನಲ್ ಆಂಥಮ್ ಆಗಿ ತೆಗೆದುಕೊಂಡಿದ್ದೀವಿ. ಜನಗಣಮನ was sung at the historical midnight session drafting committee held at August 14, 1947. ಸೊ ಫಸ್ಟು ರಾಷ್ಟ್ರಗೀತೆನ ಏನು ನಮ್ಮ ನ್ಯಾಷನಲ್ ಆಂಥಮ್ ಇದೆಯಲ್ಲ, ನ್ಯಾಷನಲ್ ಆಂಥಮನ್ನು ಎಲ್ಲಿ ಹೇಳಿದ್ರಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಇನ್ ಡ್ರಾಫ್ಟಿಂಗ್ ಕಮಿಟಿ. ಆಗಸ್ಟ್ 14, 1947 ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಮಿಡ್ ನೈಟಲ್ಲಿ ಫಸ್ಟು ಜನಗಣಮನವನ್ನು ಹೇಳ್ತಾರೆ. ಸೊ ಇದು ಅಫಿಷಿಯಲ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಯೆಂಟಲ್ಲಿ ಯಾವಾಗ ಸೇರ್ತು ಅಂತೇಳಿ, ಈಗ ನಾವು ರಾಷ್ಟ್ರ ಧ್ವಜವನ್ನು ನೋಡಿದ್ವಿ ಜುಲೈ 22, 1947 ಆಗಿತ್ತು. ಅದು ನಮ್ಮ ಕಾನ್ಸ್ಟಿಟ್ಯೂಯೆಂಟಲ್ಲಿ ಯಾವಾಗ ಸೇರುತ್ತೋ ದಟ್ ಈಸ್ ಫೈನಲ್. ಅದು ಯಾವಾಗ ಸೇರ್ಕೊಂತು ಅಂತ ಹೇಳಿದ್ರೆ, ನ್ಯಾಷನಲ್ ಆಂಥಮ್ ಯಾವಾಗ ಆಯ್ತಪ್ಪ ಅಂತ ಹೇಳಿದ್ರೆ ಇನ್ 24th January 1950. 24th January 1950. So it is officially adopted by the Constituent Assembly as the Indian national anthem on 24th January 1950. The national anthem has to be sung in 48 to 52 seconds as per the specified rule. There is some rule. ಯಾವ ರೀತಿ ನಾವು ನ್ಯಾಷನಲ್ ಆಂಥಮನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಇನ್ ಬಿಟ್ವೀನ್ 48 and 52 ಅಷ್ಟು ಸೆಕೆಂಡ್ಸ್ ಒಳಗಡೆ ಮಾತ್ರ ಹೇಳ್ಬೇಕು. ಅಂದರೆ ನೀವು 48ಗಿಂತ ಕಡಿಮೆ ತಗೋಬಾರ್ದು. ಅಂದರೆ ಯು ಶುಡ್ ನಾಟ್ ಟೇಕ್ ಬಿಹೈಂಡ್ 48 seconds ಅಂಡ್ ಆಲ್ಸೋ ಯು ಶುಡ್ ನಾಟ್ ಟೇಕ್ ಅಬೋವ್ 52 seconds. ಅಂದರೆ ನೀವು ರಾಷ್ಟ್ರಗೀತೆಯನ್ನು ಫಾಸ್ಟಾಗಿ ಹೇಳ್ಬಿಟ್ಟು 47 secondsಗಿಂತ ಮುಂಚೆನೇ ಮುಗಿಸ್ಬಾರ್ದು. ತುಂಬ ಸ್ಲೋ ಆಗಿ ಹೇಳ್ತಾ 52 secondsಗಿಂತ ಜಾಸ್ತಿನೂ ತಗೋಬಾರ್ದು. ನೀವು ರಾಷ್ಟ್ರಗೀತೆಯನ್ನು 48 ಇಂದ 52 seconds ಒಳಗಡೆ ಅದನ್ನು ಫಿನಿಶ್ ಮಾಡಬೇಕು. ಅಂದರೆ ನೀವು 48 ತಗೋಬೋದು, 49, 50, 51, 52 ಅಷ್ಟರೊಳಗೆ ಯಾವ್ದು ಬೇಕಾದರೂ ನಾವು ರಾಷ್ಟ್ರಗೀತೆಯನ್ನು ಅಂದರೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಕರೆಕ್ಟಾಗಿ 48ರಿಂದ 52 ಸೆಕೆಂಡ್ ಒಳಗಡೆ ಹೇಳ್ಬೋದು. ಸೊ disrespecting national anthem or interfering in its singing is a punishable offense. ಯಾರಾದರೂ ರಾಷ್ಟ್ರಗೀತೆ ಹೇಳ್ಬೇಕಾದ್ರೆ ಅದಕ್ಕೆ ಅಗೌರವ ಕೊಡ್ತಕ್ಕಂಥದ್ದು, ಅದಕ್ಕೆ ರಾಷ್ಟ್ರಗೀತೆ ಜೊತೆಗೆ ಬೇರೆ ಬೇರೆ ಪದಗಳನ್ನು ಸೇರಿಸೋದು, ಅಥವಾ ರಾಷ್ಟ್ರಗೀತೆ ಹೇಳ್ಬೇಕಾದಾಗ ಅವ್ರನ್ನ ಮಧ್ಯದಲ್ಲಿ ನಿಲ್ಲಿಸುವಂಥದ್ದು, ಇನ್ನೊಂದೇನೋ ಮಾಡಿದಾಗ ದಟ್ ಈಸ್ ಪನಿಷಬಲ್ ಅಫೆನ್ಸ್ ಆಗಿರುತ್ತೆ. ಅದು ಕಾನೂನಾರ್ಹವಾಗಿ ಶಿಕ್ಷೆಯನ್ನು ಕೊಡ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ರೀತಿ ಅಗೌರವವನ್ನು ತೋರಿಸ್ಲಿಕ್ಕೂ ಹೋಗ್ಬಾರ್ದು. ಯಾಕಂದರೆ ಅದು ನಮ್ಮ ದೇಶದ ರಾಷ್ಟ್ರಗೀತೆ ಆಗಿರೋದ್ರಿಂದ ನಾವು ಅದಕ್ಕೆ ತುಂಬ ರೆಸ್ಪೆಕ್ಟನ್ನು ಕೊಡಬೇಕಾಗಿ ಬರುತ್ತೆ. ಸೊ ಈಗ ಎಕ್ಸಸೈಸಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಏನೇನಿದಾವೋ ಅದನ್ನೆಲ್ಲ ವರ್ಕ್ಶೀಟಲ್ಲಿ ಬರ್ಕೊಂಡು ಬಂದು ನೀವು ಕ್ಲಾಸಿಗೆ ತಲುಪಿಸ್ಬೇಕು. ಥ್ಯಾಂಕ್ ಯು.